ಶುರುವಾಗಲಿದೆ ಹೊಸಗನ್ನಡ ಯುಗ 19ನೇ ಶತಮಾನದಿಂದ. ಅರುಣೋದಯ ಕಾವ್ಯ, ನವೋದಯ ಸಾಹಿತ್ಯ, ನವ್ಯ ಕಾವ್ಯ, ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ, ಸ್ತ್ರೀವಾದಿ ಸಾಹಿತ್ಯ, ಜನಪದ ಸಾಹಿತ್ಯ ಹೀಗೆ ಹಲವಾರು ಸಾಹಿತ್ಯದ ಪ್ರಕಾರಗಳಲ್ಲಿ ಕಥೆಗಳು, ಕಾದಂಬರಿಗಳು, ವೈಚಾರಿಕ ವೈಜ್ಞಾನಿಕ ಕೃತಿಗಳು ಹಾಗೂ ನಾಟಕಗಳು ಪ್ರಸಿದ್ಧವಾದವು. ರಾಷ್ಟ್ರಕವಿಗಳಾದ ಗೋವಿಂದ ಪೈ, ಕುವೆಂಪು, ಜಿ.ಎಸ್. ಶಿವರುದ್ರಪ್ಪ, ಜ್ಞಾನಪೀಠ ಪುರಸ್ಕೃತರಾದ ಕುವೆಂಪು, ದ.ರಾ. ಬೇಂದ್ರೆ, ಕೆ. ಶಿವರಾಮ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ.ಕೃ. ಗೋಕಾಕ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ್ ಮತ್ತಷ್ಟು ಮಗದಷ್ಟು ಹಲವಾರು ಕವಿಗಳು, ಲೇಖಕರು ಅದ್ಭುತವಾದ ಕಾವ್ಯಗಳನ್ನ ನಮಗೆ ನೀಡಿದ್ದಾರೆ. ಸಮಯದ ನಿರ್ದಿಷ್ಟತೆಯಿಂದ ಎಲ್ಲರ ಹೆಸರು ಹೇಳೋಕಾಗದೇ ಇದ್ರು ಎಷ್ಟೋ ಮಹಾನುಭಾವರಿಂದ ನಮ್ಮ ಭಾಷೆ ಉಳಿದಿದೆ ಹಾಗೂ ಬೆಳೆದಿದೆ. ಇವರೆಲ್ಲರ ಕೊಡುಗೆಗೆ ನಾವು ನಮಿಸಲೇಬೇಕು. ನೂರಾರು ವರ್ಷಗಳ ಇತಿಹಾಸ, ಹಲವಾರು ಮತಧರ್ಮಗಳ ಕೊಡುಗೆ, ಅನೇಕ ಶೈಲಿಯ ಸಾಹಿತ್ಯ ಸ್ವರೂಪ ಮತ್ತು ಭಾಷಾವ್ಯವಸ್ಥೆ ಇಷ್ಟೆಲ್ಲಾ ಬದಲಾವಣೆಗಳಿದ್ರೂ ಸಹ ಕನ್ನಡ ಸಾಹಿತ್ಯ ಹಳೆ ನೀರಿನಲ್ಲಿ ಹೊಸ ನೀರು ಖುಷಿಯಿಂದ ಬೆರೆತು ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲಿ ಹರಿದು ಕನ್ನಡಿಗರ ಮನತಣಿಸಿ ಕನ್ನಡ ನಾಡನ್ನ ಸಮೃದ್ಧಿಗೊಳಿಸಿದೆ. ಬಾಳು ಹಾಗೂ ಬಾಡುಗೊಡು ಎಂಬ ತತ್ವದಂತೆ ಬದುಕಿದ್ದಾರೆ ನಮ್ಮ ಕನ್ನಡಿಗರು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.